ಕಾರ್ಯಕರ್ತರು ಜೊತೆಗೆ ಕನ್ನಡ ಸಂಘಟನೆಯಲ್ಲಿ ಕೂಡ ಕೆಲಸ ಮಾಡುವಂಥವರು ದೇವೇಗೌಡರ ಹೆಸರನ್ನು ಹಾಳು ಮಾಡೋದಕ್ಕೆ ಎಚ್ ಡಿ ರೇವಣ್ಣ ಅವರ ಹೆಸರು ಹಾಳು ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಇದನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಇದು ಒಕ್ಕಲಿಗ ನಾಯಕರ ನಡುವೆ ನಡ್ತಾ ಇರುವಂಥ ಒಂದು ಸಂಘರ್ಷವಾಗಿ ಮಾರ್ಪಟ್ಟಿದೆ. ಇದು ಏನು ಆಗಿದ್ರೆ ಡಿ ಕೆ ಶಿವಕುಮಾರ್ ಎಂಟ್ರಿ ಹೇಗಾಗುತ್ತೆ, ಇದು ಬಂಡೆ ಕಥೆ ಅಂತ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಪೆನ್ ಡ್ರೈವ್ ಪುರಾಣಕ್ಕೆ ಡಿ ಕೆ ಶಿ ಸೂತ್ರಧಾರ ಅಂತೇಳಿ ದೇವರಾಜೇಗೌಡರು ಇವತ್ತೇ ಹೇಳಿದರು. ಇವರ ದೇವರಾಜೇಗೌಡರು ಈ ದೇವರಾಜೇಗೌಡರಿಗೆ ರೇವಣ್ಣ ಫ್ಯಾಮಿಲಿ ಮೇಲೆ ಯಾಕೆ ಕೋಪ ಅಂತಂದರೆ, ಇವರು ಒಂದು ಪ್ರೀತಿಸಿ ಮದುವೆ ಆಗಿರ್ತಾರೆ, ಎಚ್ ಡಿ ರೇವಣ್ಣ ಅವರ ಕಾರಣಗಳಿಗಾಗಿ, ಆ ಫ್ಯಾಮಿಲಿ ಕಾರಣಗಳಿಗಾಗಿ ದೂರ ಆಗ್ತಾರೆ, ಇಂಥದ್ದೆಲ್ಲ ಕಥೆಗಳಿದೆ. ಅವರು ಅದನ್ನು ಈಗಲೂ ಹೇಳ್ತಾ ಇರ್ತಾರೆ. ಅಲ್ಲಿಂದ ಅವರು ಒಂದು ರೀತಿಯಲ್ಲಿ ರೆಬಲ್ ಆಗಿರ್ತಾರೆ. ಆಗ ಈ ಕಾರ್ತಿಕ್ ಇದ್ದಾರಲ್ಲ, ಯಾರು ಪ್ರಜ್ವಲ್ ರೇವಣ್ಣ ಮತ್ತು ಇವರ ಸಂಬಂಧ ಇಲ್ಲ ಅಲ್ಲಿ. ಇವರು ಒನ್ ಆ್ಯಂಡ್ ಓನ್ಲಿ ಅಲ್ಲಿ ಹೋರಾಟ ಮಾಡ್ತಾ ಇರ್ತಾರೆ, ಆಮೇಲೆ ಎಲೆಕ್ಷನ್ಗೆ ನಿಂತಿರ್ತಾರೆ, ಭಾಳ ರೇವಣ್ಣ ವಿರುದ್ಧ ಇದೆಲ್ಲ ನಡೀತಾ ಇರುತ್ತೆ. ಬಿ ಜೆ ಪಿಯ ಪ್ರಮುಖ ನಾಯಕರು ಕೂಡ ಆಗಿರ್ತಾರೆ ಇವರಲ್ಲಿ. ಓಕೆ, ಈಗ ಹೇಳ್ತಾರೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಡಿ ಕೆ ಶಿಯೇ ಪೆನ್ ಡ್ರೈವ್ನ ಮುಖ್ಯ ಡ್ರೈವರ್. ಡಿ ಕೆ ಶಿ ಬೇಕಿದ್ದರೆ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಲಿ, ಇವರು ಕೂಡ ಲಾಯರ್. ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ಎಚ್ ಡಿ ಕೆ ಅವರೇ ಟಾರ್ಗೆಟ್, ಡಿ ಕೆ ಶಿ ಅವರಿಗೆ ಟಾರ್ಗೆಟ್ ಆಗಿದ್ದಾರೆ. ಅವರನ್ನು ಈ ರೀತಿ ಮಾಡೋದಕ್ಕೆ, ಅವರನ್ನು ಮುಗಿಸೋದಕ್ಕೆ ಇಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಆರೋಪ. ಇನ್ನು ಡಿ ಕೆ ಶಿಯಿಂದ ಸಂತ್ರಸ್ತೆಯರಿಗೆ ಹಣದ ಆಮಿಷ. ನೋಡಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನೇ ಆದರೂ ಕೂಡ ಸುಪ್ರೀಂ ಕೋರ್ಟಲ್ಲೂ ಕೂಡ ಅವಕಾಶ ಇದೆ. ಒಂದು ವಯಸ್ಕರು ಏನಾದರೂ ಮಾಡಿಕೊಂಡ್ರೆ ಅದಕ್ಕೆ ಅವಕಾಶ ಇದೆ. ಆದರೆ ಸಂತ್ರಸ್ತೆಯರು ಹೆದರಿಸಿ ಬೆದರಿಸಿ ಗನ್ ಪಾಯಿಂಟ್ ಇಟ್ಟಿಟ್ಟರೆ, ಒಂದು ವೇಳೆ ಆ ಹೆಣ್ಣು ಮಕ್ಕಳು ಬಂದು ಏನಾದರೂ ಇವತ್ತು ಸಂತ್ರಸ್ತೆಯರಿಗೆ ಬೇಕಾಗಿ 24 ಗಂಟೆ ಓಪನ್ ಇರುವಂಥ ಫೋನನ್ನು ಓಪನ್ ಫೋನ್ ಇಟ್ಟಿದ್ರು. ಎನಿ ಟೈಮ್ ನೀವು ಕಾಲ್ ಮಾಡಿ ಹೇಳ್ಬೋದು. ಅಂದರೆ ಯಾರನ್ನು ಹೇಳಿ ಅನ್ನೋದಕ್ಕೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತ ನೀವು ಫೋನ್ ಮಾಡಿ ಹೇಳಿದ್ರೆ ಆಯಿತು. ಟೋಲ್ ಫ್ರೀ ನಂಬರ್ ಅವರು ಯಾರಮ್ಮ ಏನಮ್ಮ ಅಂತ ಕೇಳ್ತಾರೆ. ನಿಮ್ಮ ಯಾವುದೇ ಮಾಹಿತಿಯನ್ನು ಹೊರ ಹಾಕದೆ ಆ ಕಂಪ್ಲೇಂಟನ್ನು ತಗೊಳ್ತಾರೆ. SIT ರೆಡಿ ಮಾಡಿ. ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಬೇಲೂರು ಬಳಿಯ ಅರಹಳ್ಳಿಗೆ ಹೋಗಿ ನೋಡಿ. SITಯನ್ನು ರಹಸ್ಯ ಸ್ಥಳಕ್ಕೆ ಕರೆಸಿ ಮೀಟಿಂಗ್ ಮಾಡಿದ್ದಾರೆ. ಯಾರು? ಡಿ ಕೆ ಶಿವಕುಮಾರ್. SIT ಅವರನ್ನು ಕರೆಸಿ ಮೀಟಿಂಗ್ ಮಾಡಿ ನೋಡಿ ಯಾರನ್ನು ಫಿಟ್ ಮಾಡಬೇಕು ಅಂತೇಳಿ ಸಭೆ ಮಾಡಿದ್ರಂತೆ. ಇದು ಇವರ ಆರೋಪ. ಇನ್ನು ಡಿ ಕೆ ಶಿ ಬೆಂಬಲಿಗರು ನನಗೆ ಆಫರ್ ನೀಡಿದರು. ಇಷ್ಟು ಮಾತ್ರವಲ್ಲ, SITಯನ್ನು ಕರೆಸಿ ನೋಡಿ ಇವನ್ನೆಲ್ಲ ಫಿಟ್ ಆಗಬೇಕು, ಎಲ್ಲ ಒಳಗೋಗಬೇಕು ಅಂತೇಳಿ ಡಿ ಕೆ ಶಿ ಡೈರೆಕ್ಷನ್ ಕೊಟ್ಟರಂತೆ. ಅದಾದ ನಂತರ ಡಿ ಕೆ ಶಿ ಬೆಂಬಲಿಗರು ಇವರಿಗೆ ಆಫರ್ ಕೊಡ್ತಾರಂತೆ. ಯಾರು ಆಫರ್ ಕೊಡೋದು? LR ಶಿವರಾಮೇಗೌಡ. ಯಾರು LR ಶಿವರಾಮೇಗೌಡ? ಈ ನಾಗಮಂಗಲದಲ್ಲಿ ಅವರು ಭಾಳ ನಾಗಮಂಗಲದವರು, ಬೆಂಗಳೂರಲ್ಲೂ ಇದ್ದಾರೆ. ಒಂದು 6 ತಿಂಗಳ ಕಾಲ ಇದೇ ಮಂಡ್ಯ MP ಕೂಡ ಆಗಿದ್ದರು. ಶಿವರಾಮೇಗೌಡರ ಮೂಲಕ ಸಂಧಾನಕ್ಕೆ ಯತ್ನ. ಇದೇ ಶಿವರಾಮೇಗೌಡರು ಇತ್ತೀಚೆಗೊಂದು ಆರೋಪ ಮಾಡಿದ್ರು, ನಿಮ್ಗೆ ನೆನಪಿರ್ಬೋದು. ರೇವಣ್ಣದು ಇದೇ ಕಥೆ ಅಲ್ಲ, ಈ ಹಿಂದೆ ನಾವು ಇಂಗ್ಲೆಂಡ್ಗೆ ಹೋಗಿದ್ವಿ, ಇಂಗ್ಲೆಂಡಲ್ಲೂ ರೇವಣ್ಣ ಇದೇ ಮಾಡಿದ್ದ ಅಂತೇಳಿ ಒಂದು ಆರೋಪ ಮಾಡಿದ್ರಲ್ಲ, ಅದೇ LR ಶಿವರಾಮೇಗೌಡರು. ಇವರು ಫೋನ್ ಮಾಡಿ ಇವ್ರ ಹತ್ರ ಹೇಳ್ತಾರಂತೆ, ನಿನ್ನೆ ತನಕ ಸರ್ಕಾರದ ಪರ ಇರಬೇಕು ಅಂತ ಹೇಳಿದ್ರಂತೆ, ನಿನ್ನೆ ಸಂಜೆವರೆಗೂ ಸಂಧಾನ ಯತ್ನ ಮಾಡಿಸಿದ್ರು ಅನ್ನುವಂಥ ಆರೋಪವನ್ನು ದೇವರಾಜೇಗೌಡರು ಹೇಳ್ತಾ ಇದ್ದಾರೆ. ಆಮೇಲೆ ಎಲ್ಲೂ ಕೂಡ ನೀನು ಡಿ ಕೆ ಶಿ ಹೆಸರು ಹೇಳಬಾರ್ದು. ಡಿ ಕೆ ಶಿ ಹೆಸರು ಹೇಳದಂತೆ SIT ಅಧಿಕಾರಿಗಳು ತಾಕೀತು ಇವ್ರಿಗೆ ಮಾಡಿದ್ರಂತೆ. ನೋಡಿ, ನಿಮ್ಮನ್ನೆಲ್ಲ ನಾವು ಮಾಹಿತಿ ಕೇಳಿದ್ವಿ, ನೀವು ಡಿ ಕೆ ಶಿ ಹೆಸರು ಹೇಳಬಾರ್ದು, ನಾನು ಬಿಟ್ಟೆ, ಮತ್ತೊಂದು ಏನು ಬೇಕಿದ್ರೆ ಹೇಳ್ಕೊಳ್ಳಿ ಅಂತೇಳಿ. ಈಗ ಇವ್ರು ಹೇಳ್ತಾರೆ ಈ ಪ್ರಕರಣವನ್ನು CBI ತನಿಖೆಗೆ ನೀಡಬೇಕು. ಆಮೇಲೆ CBIಗೆ ಕೊಡಲು ಬೇಕಾದಷ್ಟು ದಾಖಲೆಗಳಿವೆ. ಆಮೇಲೆ ಒಂದು ಹೇಳ್ತೀನಿ, ಇದನ್ನು CBI ತನಿಖೆ ಕೊಡೋಕ್ಕಾಗತ್ತಾ ಅಂತ ಒಂದು ಕೇಳಿದರೆ, CBI ಲಬಕ್ಕಂತ ಬಂದು ನಾವು ಅದನ್ನು ಮಾಡ್ತೀವಿ ಅಂತ ಹೇಳೋದಿಲ್ಲ. ರಾಜ್ಯ ಸರ್ಕಾರ ರೆಫರ್ ಮಾಡಬೇಕು, ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿ ರೆಫರ್ ಮಾಡಬೇಕು, ಹೌದು ಇದನ್ನು ನಾವು ಕೊಡ್ತಾ ಇದ್ದೀವಿ ಅಂತೇಳಿ. ಹೇಗೆ ಡಿ ಕೆ ರವಿ ವಿಚಾರದಲ್ಲಿರ್ಬೋದು ಅಥವಾ ಗಣಪತಿ ವಿಚಾರದಲ್ಲಿರ್ಬೋದು. ಸಿದ್ದರಾಮಯ್ಯ ಈಗಲೂ ಪದೇ ಹೇಳ್ತಾ ಇರ್ತಾರೆ, ನೋಡ್ರಿ ನಮ್ಮ ಕಾಲಾವಧಿಯಲ್ಲಿ ಅತಿ ಹೆಚ್ಚು ಕೇಸ್ಗಳನ್ನು CBI ಕೊಟ್ಟಿದ್ದೀವಿ, BJP ಒಂದಾದರೂ ಕೊಟ್ಟಿದ್ದಾರೆ, ಇವಾಗಲೂ ಕೊಡಲಿಲ್ಲ BJP ಒಂದು ಕೂಡ. ಸೊ ಇದನ್ನು CBI ಕೊಡಬೇಕು ಅಂತೇಳಿ. ಆದರೆ ಅದು ರೆಫರ್ ಮಾಡಬೇಕಾಗತ್ತೆ. CBI ನಾನು ಹೇಳಿದ್ನಲ್ವ, ಈ IT ಅಥವಾ ED ಅವರು ಬಂದು ಲಬಕ್ಕಂತ ಬಿದ್ದಂಗೆ ಹಂಗೆ ಮಾಡೋಕ್ಕಾಗಲ್ಲ. ಸರ್ಕಾರ ಹೇಳಿದರೆ ಮಾತ್ರ ಅವ್ರು ಬರ್ತಾರೆ ಇದನ್ನು ಮಾಡಿ ಅಂತಂದರೆ. ಈ ನಡುವೆ